ನಮಸ್ಕಾರ ಸ್ನೇಹಿತರೆ. IPL 2026ಕ್ಕೆ RCBಯ ಪ್ಲೇಯಿಂಗ್ 11 ಪ್ರಕಟ. ಇತ್ತೀಚೆಗೆ IPL ರಿಟೆನ್ಷನ್ ಕೂಡ ಮುಕ್ತಾಯವಾಯಿತು. ಬಟ್ ಎಲ್ಲ ತಂಡದ ಫ್ರಾಂಚೈಸಿಗಳು ಕೂಡ ಈಗ ಉಳಿಸಿಕೊಂಡ ಆಟಗಾರರು ಮತ್ತು ಬಿಟ್ಟು ಹೋದ ಆಟಗಾರರ ಬಗ್ಗೆ ಕೂಡ ಒಂದು ಲಿಸ್ಟ್ ಅನ್ನು ಕೂಡ ಇಲ್ಲಿ ಪ್ರಕಟಪಡಿಸಿತ್ತು. ಬಟ್ ಆ ಒಂದು ಲಿಸ್ಟ್ ಅಲ್ಲಿ RCB ಏನಪ್ಪಾ ಅಂದ್ರೆ ಒಬ್ಬ ದಾಟಿಗರನ್ನೇ ಇಲ್ಲಿ ತಂಡದಲ್ಲಿ ಉಳಿಸಿಕೊಂಡಿತ್ತು. ಬಟ್ ಅದೇ ತರ ಮಿನಿ ಆಕ್ಷನ್ ಕೂಡ ಡಿಸೆಂಬರ್ 15ರಿಂದ ಆರಂಭ ಆಗಲಿದೆ. ಈ ಒಂದು ಆಕ್ಷನ್ ನಲ್ಲಿ ನಮ್ಮ RCB ಈ ಒಂದು ಆಟಗಾರರನ್ನ ಪರ್ಚೇಸ್ ಮಾಡಿ ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ನಮ್ಮ ತಂಡದ ಮಾಜಿ ಆಟಗಾರ 360 ಡಿಗ್ರಿ ಖ್ಯಾತಿಯ AP ಡಿವಿಲಿಯರ್ಸ್ ಅವರು ತಮ್ಮ IPL 2026ಕ್ಕೆ RCBಯ ಪ್ಲೇಯಿಂಗ್ 11 ಕೂಡ ಇತ್ತೀಚೆಗೆ ಒಂದು ಕಮೆಂಟರಿ ಬಾಕ್ಸ್ ಅಲ್ಲಿ ಕೂಡ ಹೇಳಿದ್ರು. ಬಟ್ ಅದೇ ತರ ಇಲ್ಲಿ ಯಾವ ತರ ಇರಲಿದೆ AP ಡಿವಿಲಿಯರ್ಸ್ ಅವರ ಪ್ರಕಾರ ನಮ್ಮ RCB ತಂಡ ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡಬಹುದು. ಏನಿದೆ ನಮ್ಮ RCB ತಂಡ ಈ ಬಾರಿಯ ರಿಟೆನ್ಷನ್ ಲಿಸ್ಟ್ ಅಲ್ಲಿ ಕೂಡ ಫಿಲ್ ಸಾಲ್ಟ್ ಮತ್ತು ಕಿಂಗ್ ಕೊಹ್ಲಿ ಅವರನ್ನ ಉಳಿಸಿಕೊಂಡಿತ್ತು. ಓಪನರ್ಗಳಾಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇದ್ರೆ ನಂಬರ್ 3 ನಾಯಕ ರಜತ್ ಪಾಟಿದಾರ್ ಇರಲಿದ್ದಾರೆ. ನಂಬರ್ 4 ನಲ್ಲಿ RCB ತಂಡಕ್ಕೆ ಇವರು ತಿಲಕ್ ವರ್ಮಾ ಅವರನ್ನ ಹೆಸರಿಸಿದ್ರು. ಬಟ್ ಇಲ್ಲಿ ತಿಲಕ್ ವರ್ಮಾ ಏನಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ರಿಟರ್ನ್ ಆಗಿದ್ದಾರೆ. ನಂಬರ್ 5 ನಲ್ಲಿ RCB ತಂಡ ಈ ಬಾರಿ AP ಡಿವಿಲಿಯರ್ಸ್ ಅವರ ಪ್ರಕಾರ ಕ್ಯಾಮರಾನ್ ಗ್ರೀನ್ ಅವರನ್ನ ಟಾರ್ಗೆಟ್ ಮಾಡಲಿದೆ. ನಂಬರ್ 6 ನಲ್ಲಿ ಎಂದಿನಂತೆ ಫಿನಿಶರ್ ಕಮ್ ವಿಕೆಟ್ ಕೀಪರ್ ಆದ ಜಿತೇಶ್ ಶರ್ಮಾ ಇದ್ರೆ ನಂಬರ್ 7 ನಲ್ಲಿ ಟಿಮ್ ಡೇವಿಡ್ ಇದ್ದಾರೆ. ನಂಬರ್ 8 ಅಲ್ಲಿ ಕೃನಾಲ್ ಪಾಂಡ್ಯ ಇದ್ರೆ ನಂಬರ್ 9 ಭುವನೇಶ್ವರ್ ಕುಮಾರ್, ನಂಬರ್ 10 ಯಶ್ ದಯಾಳ್, ನಂಬರ್ 11 ಹಜಾಲ್ ಉಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಇಲ್ಲಿ ಶ್ರೇಯಸ್ ಶರ್ಮಾ ಅವರನ್ನ ನೋಡಬಹುದು. ಇದು ಏನಪ್ಪಾ ಅಂದ್ರೆ AP ಡಿವಿಲಿಯರ್ಸ್ ಅವರ ಪ್ರಕಾರ RCBಯ ಪ್ಲೇಯಿಂಗ್ 11 ಆಗಿರಲಿದೆ. ಬಟ್ ನಿಮ್ಮ ಪ್ರಕಾರ RCB ಯಾರನ್ನೆಲ್ಲ ಪರ್ಚೇಸ್ ಮಾಡಬೇಕು ಮಿನಿ ಆಕ್ಷನ್ ಅಲ್ಲಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಕೂಡಲೇ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.